ಸಾಧನೆ ಮಾಡಬೇಕು ಅಂದ್ಕೊಂಡವರಿಗೆ ಬೇಕಾಗಿರೋದು ಛಲ ಹಾಗೆ ಹಠ. ಅಂಥ ಛಲಗಾರ ವೇದ ಬ್ರಹ್ಮ ಮಹಾಲಿಂಗಯ್ಯ ಶಾಸ್ತ್ರಿ SN. ವೇದ ಬ್ರಹ್ಮ ನಿರೀಕ್ಷೆ ಇದ್ದಿದ್ದು ಪೌರೋಹಿತ್ಯದಲ್ಲಿ ಮುಂದುವರಿತಾರೆ ಅಂತ ಹೇಳಿ, ಹಾಗಾಗ್ಲೇ ಇಲ್ಲ. ನೇರವಾಗಿ ಉದ್ಯಮದ ಬಗ್ಗೆ ನೀವು ಆಲೋಚನೆ ಮಾಡ್ತೀರಿ. ಈ ಆಲೋಚನೆ ಬಂದಿದ್ದು ಹೇಗೆ ಅಂತ ಹೇಳಿ? ಪುರೋಹಿತರಿಗೆ ಹೆಣ್ಣನ್ನು ಕೊಡೋದಿಲ್ಲ, ಪುರೋಹಿತ ವೃತ್ತಿಯಲ್ಲಿದ್ದೀನಿ, ನನಗೆ ಇದಕ್ಕೆ ಹೆಣ್ಣು ಕೊಡೋದಿಲ್ಲ ಅಂತಾರೆ. ಈ ವೃತ್ತಿಯನ್ನು ನಾನು ಮಾಡಬೇಕಾ? ಶಿವ ಸಂಕಲ್ಪ ವೀರಶೈವ ಲಿಂಗಾಯತ ಒಕ್ಕೂಟವನ್ನು ಸ್ಥಾಪನೆ ಮಾಡುವಂತಹ ಕೆಲಸ ಆಯಿತು. ಅಂಥದ್ದೊಂದು ಆಲೋಚನೆ ಯಾವ ಕಾರಣಕ್ಕಾಗಿ ಬಂತು? ಬೇರೆದವರು ನಮ್ಮ ಮೇಲೆ ಸಂಘದ ಮೇಲೆ, ನಮ್ಮ ಸಮಾಜದ ಮೇಲೆ ದೌರ್ಜನ್ಯ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಒಕ್ಕೂಟವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಮಹಾಲಿಂಗಯ್ಯ ಶಾಸ್ತ್ರಿಗಳ ಮುನ್ನೋಟ ಏನು? ನಂದು ವಿದ್ಯಾಕ್ಷೇತ್ರ ಕಡೆಗೆ ನಾನು ಗಮನವನ್ನು ಹರಿಸಬೇಕು ಅಂತ ಮಾಡಿದ್ದೀನಿ. ಜೀವನದಲ್ಲಿ ಯಶಸ್ಸಿನ ಹಾದಿಯನ್ನು ಹಿಡಿಬೇಕು ಅಂತಂದ್ರೆ ಯಾವ ರೀತಿಯಾದಂತಹ ಗುಣಗಳನ್ನು ನಮ್ಮಲ್ಲಿ ನಾವು ಬೆಳೆಸಿಕೊಳ್ಬೇಕು ಅಂತ ಹೇಳಿ ಏನು ಸಂದೇಶವನ್ನು ಕೊಡ್ತೀವಿ? ತಂದೆ ತಾಯಿ ದೇವರೆಂದು ನಂಬಿ ಪಾದವ ಪೂಜೆ ಮಾಡು, ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪದಯ್ಯ ಮನೋಜ ಅಂತೇಳಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ನನ್ನ ಸಾಧನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಶ್ರೀ. ಸಾಧನೆ ಮಾಡಬೇಕು ಅನ್ನೋರಿಗೆ ಅವ್ರು ಇಂಥದ್ದೇ ಡಿಗ್ರಿಯನ್ನು ಪಡೆದಿರಬೇಕು, ಇಂಥದ್ದೇ ಓದಿರಬೇಕು, ಅಥವಾ ಸಾಧನೆ ಮಾಡೋಕ್ಕೆ ಇಂಥದ್ದೇ ಹಾದಿಯನ್ನು ಅವ್ರು ಫಾಲೋ ಮಾಡಬೇಕು, ಈ ರೀತಿಯಾದಂಥ ನಿಬಂಧನೆಗಳಿಲ್ಲ. ಸಾಧನೆ ಮಾಡಬೇಕು ಅಂದ್ಕೊಂಡವರಿಗೆ ಬೇಕಾಗಿರೋದು ಛಲ ಹಾಗೆ ಹಠ. ಅಂಥ ಛಲಗಾರ ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಶೇಷ ಅತಿಥಿ. ನಮ್ಮ ಕಾರ್ಯಕ್ರಮದ ಇವತ್ತಿನ ಅತಿಥಿಯ ಹೆಸರು ವೇದ ಬ್ರಹ್ಮ ಮಹಾಲಿಂಗಯ್ಯ ಶಾಸ್ತ್ರಿ SN. ಪೌರೋಹಿತ್ಯದಿಂದ ಜೀವನವನ್ನು ಆರಂಭ ಮಾಡ್ತಾರೆ. ಇವತ್ತು ಉದ್ಯಮ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದ ಹೆಸರು ಮಲೆನಾಡು ಶಿವಮೊಗ್ಗದಲ್ಲಿ. ಇವರು SGS ಟ್ರಾವೆಲ್ಸ್ನ ಮಾಲೀಕರು, ಜೊತೆಗೆ SGS ಡೆವಲಪರ್ಸ್ನ ಮಾಲೀಕರು ಕೂಡ ಹೌದು. ಶಿವಮೊಗ್ಗ DCC ಬ್ಯಾಂಕ್ನ ನಿರ್ದೇಶಕರು ಕೂಡ ಹೌದು. 10 ಹಲವು ಸಂಸ್ಥೆಗಳನ್ನು ಹುಟ್ಟುಹಾಕಿದ್ದಾರೆ. ಆದರೆ ಪೌರೋಹಿತ್ಯದಿಂದ ಉದ್ಯಮ ಎತ್ತನಿಂದೆತ್ತ ಸಂಬಂಧ ಅಂತ ನಿಮ್ಗೆ ಅನ್ನಿಸಬಹುದು. ಅವರ ಸಾಧನೆಯ ಜರ್ನಿಯನ್ನು ಅವರಿಂದಾನೇ ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀವಿ ಸರ್. ನಿಮ್ಮ ಜರ್ನಿಯೇ ಒಂದು ರೀತಿ ಆಶ್ಚರ್ಯಕರ ಅಂತ ಅನ್ಸತ್ತೆ. ಎಲ್ಲೋ ಗೋಕಾಕ್ನ ಮೂಡಲಗಿಯಿಂದ ಬರ್ತೀರಿ, ಆ ಹಳ್ಳಿಯಿಂದ ಶಿವಮೊಗ್ಗ ಮಲೆನಾಡಿನ ಹೆಬ್ಬಾಗಿಲಿಗೆ ಬರ್ತೀರಿ, ಪೌರೋಹಿತ್ಯದಿಂದ ಬದುಕು ಆರಂಭ ಆಗುತ್ತೆ. ಆದರೆ ಇವತ್ತು ಶಿವಮೊಗ್ಗದಲ್ಲಿ ಬಹಳ ದೊಡ್ಡ ಉದ್ಯಮಿ. ಈ ಬಾಲ್ಯದ ಜರ್ನಿ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿತ್ತು, ಇದು ಹೇಗೆ ಸರ್, ಹೆಂಗಾಯ್ತು ಇದು ಅಂತ ಹೇಳಿ? ನನ್ನ ಬಾಲ್ಯ ಬೆಳಗಾಂ ಜಿಲ್ಲೆ ಗೋಕಾಕ್ ತಾಲೂಕು ಮೂಡಲಗಿ ನನ್ನ ನೇಟಿವ್ ಬಂದು. ನನ್ನ ತಾತನವರು ಬಂದು ಶಿವಯ್ಯ ಹಿರೇಮಠ ಅಂತೇಳಿ ಊರಿನ ಫ್ರೀಡಮ್ ಫೈಟ್ರು ಮತ್ತು ಸಮಾಜದ ಹಿರಿಯರು ಆಗಿರ್ತಾರೆ. ನನ್ನ ತಂದೆಯವರನ್ನು ಇವತ್ತಿನ ದಿವಸ ನಾನು ನೆನೆಸ್ಬೇಕಾಗತ್ತೆ, ಶ್ರೀಶೈಲ ನಂದಗಾಮಠ ಅಂತೇಳಿ. ನನ್ನ ತಾಯಿಯವರು ಸಹ ಮಾನಂದ ಅಂಥೇಳಿ. ಅವರಿಬ್ಬರಿಗೂ 3ನೇ ಪುತ್ರನಾಗಿ ನಾನು ಜನಿಸ್ತೀನಿ. ಮೊದಲನೇವರು ಮಾಂತೇಶ್ ಅಂತೇಳಿ, 2ನೇದವರು ಈರಯ್ಯ ಅಂಥೇಳಿ. ನನ್ನ ದೊಡ್ಡ ಬ್ರದರ್ ಸಹ ಸ್ವಲ್ಪ ತೀರ್ಕೊಂಡ್ರು. 2ನೇದು ನನ್ನ ಬ್ರದರ್ ಬ್ಯಾಂಕಲ್ಲಿದ್ದಾರೆ. 3ನೇ ನನ್ನ ಬ್ರದರ್ ಇಲ್ಲೇ, 4ನೇದವರು ಶಿವಮೊಗ್ಗದಲ್ಲೇ ಇದ್ದಾರೆ. ನಾನು 3ನೇದವನಾಗಿ ಶಿವಮೊಗ್ಗದಲ್ಲಿ ಇದ್ದೀನಿ. ಹೀಗೆ ಎಲ್ಲ ಒಂದು ತುಂಬು ಕುಟುಂಬದಲ್ಲಿ ಇರಬೇಕಾದ್ರೆ ಬಾಲ್ಯದ ತುಂಟಾಟಗಳು ಜಾಸ್ತಿ ಆಗ್ತಾ ಬಂದಂಥ ಸಂದರ್ಭದಲ್ಲಿ ಉಡಾಳ್ತನ ಕಿಟಾಳ್ತನ ಅಂತ ಬಯಲುಸೀಮೆ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಉಡಾಳ್ತನ ಜಾಸ್ತಿ ಆಗುತ್ತೆ. ವಿದ್ಯಾಭ್ಯಾಸ ಕಡೆ ಗಮನನೂ ಹೋಗುತ್ತೆ, ಮನೆ ಕಡೆ ಗಮನನೂ ಹೋಗುತ್ತೆ. ಏನಾಗುತ್ತೆ, ಸಣ್ಣಕ ಒಂದಿಷ್ಟು ಹಣಕ್ಕೆ ಉಡಾಳ್ತನ ಬಿದ್ದಂಥ ಸಂದರ್ಭದಲ್ಲಿ ಖರ್ಚಿಗೆ ಹಣ ಬೇಕಾಗತ್ತೆ. ಖರ್ಚಿಗೆ ಹಣ ಬೇಕಂತ ಏನು ಮಾಡಬೇಕು? ಆವಾಗ ನಮ್ಮ ದುಡಿಮೆ ಇಲ್ಲ, ಏನೂ ಇಲ್ಲ. ಅಪ್ಪನ ಕೇಳಿದ್ರೆ ₹1 4 50 ಪೈಸೆ ಕೊಡ್ತಾರೆ. ಇನ್ನು ನಮಗೆ ದೊಡ್ಡ ಪ್ರಮಾಣ ದುಡ್ಡು ಬೇಕು, 1000 ಗಂಟಲೆ ದುಡ್ಡು ಬೇಕು ಖರ್ಚು ಮಾಡಲಿಕ್ಕೆ. ಉಡಾಳ್ತನ ಮಾಡಬೇಕಂದ್ರೆ ಬ್ಯಾಡ್ ಹ್ಯಾಬಿಟ್ಸು ಸಹ ಅದ್ರ ಜೊತೆ ಸ್ವಲ್ಪ ಆ್ಯಡ್ ಆಗ್ತವೆ. ಆ್ಯಡ್ ಆದ ಸಂದರ್ಭದಲ್ಲಿ ಬೇಕಂದಾಗ ಏನು ಮಾಡಬೇಕು? ಆವಾಗ ಅಜ್ಜನ ದುಡ್ಡಿಗೆ ಕೈ ಹಾಕ್ತೀನಿ. ಅಜ್ಜನ ದುಡ್ಡನ್ನು ನೇರವಾಗಿ ಸ್ವಲ್ಪ ಕದೀಲಿಕ್ಕೆ ಶುರು ಮಾಡ್ತೀನಿ. ಅದು ನನಗೆ ಸಾಕಾಗೋದಿಲ್ಲ. ಒಂದು ದಿನ ಏನು ಮಾಡ್ತಾಯಿದ್ದೀನಿ, ನಾನು ಒಂದು ದೊಡ್ಡ ಪ್ರಮಾಣದ ಹಣವನ್ನು ಕದ್ದು ಬಿಡ್ತೀನಿ. ಕದ್ದಂಥ ಸಂದರ್ಭದಲ್ಲಿ ಅದು ಗೊತ್ತಾಗತ್ತೆ ನಾನೇ ಕದ್ದೆ ಅಂಥೇಳಿ. ಅವರು ನನ್ನ ಕರೆಸಿ ಕೇಳ್ತಾರೆ, ಇಲ್ಲ ನಾನು ಕದ್ದಿಲ್ಲ ಅಂತ ಹೇಳ್ತೀನಿ. ಇಲ್ಲ ನೀನೇ ಕದ್ದಿದ್ದೀವಿ, ಅವನು ಹಿಡ್ಕೊ ಅನ್ನೋದ್ರಾಗ ನಾನು ಅವ್ರ ಕೈ ಸಿಗದೆ ನಾನು ಇಲ್ಲಿಂದ ಪಲಾಯನ ಮಾಡ್ತೀನಿ. 96ನೇ ವರ್ಷ, ನನ್ನ 15ನೇ ವರ್ಷಕ್ಕೆ ಬೆಂಗಳೂರಿಗೆ ಓಡಿ ಹೋಗಿಬಿಡ್ತೀನಿ. ಬೆಂಗಳೂರು ನಗರಕ್ಕೆ ಓಡಿ ಹೋಗಿ ಅಲ್ಲಿ ಒಂದಿಷ್ಟು ಸಿನಿಮಾ ಹುಚ್ಚುಗಳು, ಆ ವಯಸ್ಸಿನ 15ನೇ ವಯಸ್ಸಿನಲ್ಲಿ ಒಂದಿಷ್ಟು ಬೇರೆ ಹುಚ್ಚುಗಳು ಇರೋದರಿಂದ ಸಿನಿಮಾ ನಟರನ್ನು ಭೇಟಿ ಆಗ್ತಕ್ಕಂಥದ್ದು, ಈ ಥರ ಇತ್ಯಾದಿಗಳನ್ನು ಮಾಡಿ ಕೊನೆಗೆ ಹಣವನ್ನು ಎಲ್ಲ ಖರ್ಚು ಮಾಡಿಬಿಡ್ತೀನಿ. ಖರ್ಚಾದ ಮೇಲೆ ಮತ್ತೆ ನನ್ನ ಊರ ಕಡೆಗೆ ನೆನಪಾಗುತ್ತೆ ನನಗೆ. ಅವಾಗ ಅಯ್ಯೋ ನನ್ನ ಅಜ್ಜ, ನನ್ನ ಅಪ್ಪ ಅಮ್ಮ ಅಂತೇಳಿ ನೆನಪಾಗುತ್ತೆ. ಊರಿಂದ ನನ್ನ ಬೆಂಗಳೂರಿಂದ ಫೋನ್ ಹೊಡೆದಾಗ ಎಲ್ಲಿದೆಯಪ್ಪ ಮಗನ ಅಂತೇಳಿ ಗಾಬರಿ ಆಗಿರ್ತಾರೆ. ಇಲ್ಲ ಮೊಮ್ಮಗ ಬಂದರೆ ಸಾಕು ಮನೆಗೆ ಅಂತೇಳಿ ಕಾಯ್ತಿರ್ತಾರೆ. ಬಂದಂಥ ಸಂದರ್ಭ ಮನೆಗೆ ಬರ್ತಾರೆ. ಬಂದಂಥ ಸಂದರ್ಭ ಆ ಹಣ ಯಾರ್ದಾಗಿತ್ತು ಅಂದರೆ ಬೇರೆ ಯಾರೋ ಒಬ್ಬರ ಆಪತ್ತಿಗೆ ತಂದು ಕೊಟ್ಟಿರ್ತಕ್ಕಂಥ ಹಣ, ನಾಳೆ ಬೆಳಗ್ಗೆ ನಿಮಗೆ ಬಂದು ಒಯ್ತೀವಿ ಅಂತ ಹೇಳಿರ್ತಕ್ಕಂಥ ದುಡ್ಡದು.
ನನ್ನ ಅಜ್ಜನವರು ಅವತ್ತು ಕಣ್ಣೀರು ಹಾಕ್ತಾರೆ. ಮೊಮ್ಮಗನೇ, ನೀನು ನನ್ನ ದುಡ್ಡನ್ನು ಕದೀತಾ ಇದ್ದಿ, ನೀನು ತೆಗೆದುಕೊಳ್ತಾ ಇದ್ದೆ, ಆದರೆ ನನಗೆ ಗೊತ್ತಿತ್ತು ನಿನ್ನ ದುಡ್ಡು ನೀನೇ ಕದೀತಾ ಇದ್ದೆ ಅಂತ ಗೊತ್ತಿತ್ತು. ಆದರೆ ನನ್ನ ಮೊಮ್ಮಗ ಅಲ್ವಾ ಖರ್ಚು ಮಾಡ್ತಾ ಇರೋದು, ಹೋಗಲಿ ಬಿಡು ಸಣ್ಣ ಪುಟ್ಟ ಅಮೌಂಟ್ ಅಂತೇಳಿ ಅವ್ರು ನನ್ನ ತಾತನವರು ಸುಮ್ಮನೆ ಇದ್ದರು. ಆದರೆ ಇವತ್ತು ನೀನು ಯಾರ್ದೋ ಒಂದು ದೊಡ್ಡ ಅಮೌಂಟನ್ನು ಕದ್ದು ಬಿಟ್ಟೆಲ್ಲಪ್ಪ, ಅವ್ರ ಹಣ ಇದು, ನಾನು ಅವ್ರಿಗೇನು ಹೇಳಲಿ ಅಂಥೇಳಿ ಅವರು ಆ ಸಂದರ್ಭದಲ್ಲಿ ಕಣ್ಣೀರು ಹಾಕಿಬಿಟ್ರು. ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ ಕಣ್ಣೀರು ಹಾಕಿದ್ರು. ನಿನ್ನಂಥ ಮಗ ಹುಟ್ಟಬಾರ್ದು ಅಂಥೇಳಿ ಅವ್ರ ಬಾಯಲ್ಲಿ ಬಂದಿದ್ದ ನೋಡಿ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು. ಬೇಜಾರಾದ ಅವತ್ತೇ ನಾನು ಶರಣಾಗದೆ. ನಿಮ್ಮ ಪಾದವನ್ನು ಮುಟ್ಟಿ ಹೇಳ್ತೀನಿ, ಇಂದಿನಿಂದ ನಾನು ಜೀವನದಲ್ಲಿ ಯಾವತ್ತೂ ಸಹ ನಾನು ಕದಿಯೋದಿಲ್ಲ ಅಂಥೇಳಿ. ದೊಡ್ಡ ಪರಿಣಾಮ ಆಗುತ್ತೆ, ದೊಡ್ಡ ಮಟ್ಟದ ಪರಿಣಾಮ ಆಗುತ್ತೆ ಅದು. ಆವಾಗ ನನಗೆ ಹಾವೇರಿ ಸಿಂದಗಿ ಮಠಕ್ಕೆ ತಂದು ಸೇರಿಸ್ತಾರೆ. ವೈದಿಕ ಮತ್ತು ಜ್ಯೋತಿಷ್ಯವನ್ನು ಕಲಿಬೇಕು ಅಂಥೇಳಿ ಸೇರಿಸ್ತಾರೆ. ಅಲ್ಲಿಂದ ಬಂದಂಥ ಸಂದರ್ಭದಲ್ಲಿ ಮತ್ತು ಇನ್ನು ಓಡಾಡ್ತಾನೆ ಅಷ್ಟೇ, ಒಂದೇ ಮಾತಿಗೆ ಓಡಾಡ್ತಾನೆ ಹೋಗೋದಿಲ್ಲ. ಬಂದಂಥ ಸಂದರ್ಭದಲ್ಲಿ ನಾನು ಹಾವೇರಿ ಸಿಂದಗಿ ಮಠಕ್ಕೆ ಬರ್ತಾಯಿದ್ದೀನಿ. ಮಠ ಮಾನ್ಯಗಳ ಸಂಪರ್ಕ ನನಗೆ ಕಡಿಮೆ, ಇನ್ನು ಚಿಕ್ಕ ವಯಸ್ಸಲ್ಲಿ ಬರೀ ಒಂದಿಷ್ಟು ಓಡಾಡ್ತಾನೆ ಮಾಡ್ಕೊತಿರ್ಬೇಕಾದ್ರೆ ಆ ಮಠದಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದು ಹಾಡನ್ನು ಹಾಡ್ತಿರ್ತಾರೆ, ಆ ಪ್ರಿಯರನ್ನು ಮಾಡ್ತಿರ್ತಾರೆ, ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ತಂದೆ ತಾಯಿ ದೇವರೆಂದು ನಂಬಿ ಪಾದವ ಪೂಜೆ ಮಾಡು, ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪದಯ್ಯ ಮನೋಜ ಅಂಥೇಳಿ ಆ ಪ್ರಿಯರನ್ನು ಮಾಡ್ತಾ ಇರ್ತಾರೆ. ಆ ಹಾಡನ್ನು ಕೇಳ್ತಾ ಇದ್ದೀನಿ. ಊರು ಬಿಟ್ಟು ಬಂದು ಹಾಡನ್ನು ಕೇಳಿದಂಥ ಸಂದರ್ಭದಲ್ಲಿ ನನಗೆ ಅಗಳಗಳ ಕಣ್ಣೀರೇ ಹೋಗ್ತಾ ಇದೆ. ಅವತ್ತು ಅನ್ನಿಸ್ತು, ನಾನು ಎಂಥ ತಪ್ಪು ಮಾಡಿದ್ದೇನೆ, ಅಂಥದ್ದು ನಾನು ಕೇಳೇ ಇರಲಿಲ್ಲ ನನ್ನ ಜೀವನದಲ್ಲಿ. ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪದಯ್ಯ, ನಾನು ಅಂಥದ್ದು ಎಷ್ಟು ತಂದೆ ತಾಯಿಗಳಿಗೆಲ್ಲ ಮಾಡಿದ್ದೀನಿ ಅಂಥೇಳಿ ಅವತ್ತಾಯಿತು. ಮತ್ತು ಅವತ್ತಿನ ದಿವಸ ನನ್ನ ಪೂಜ್ಯ ಸಿಂದಗಿ ಪಟ್ಟದ್ದೇವರು ವಿದ್ಯಾಗುರುಗಳು ಅವರು ಕರ್ತೃಗದ್ದಿಗೆ ನಮಸ್ಕಾರ ಮಾಡಿ, ಇವತ್ತಿನಿಂದ ನಾನು ಒಳ್ಳೆಯವನಾಗ್ತೀನಿ ಅಂತ ಒಂದು ಸಂಕಲ್ಪ ಮಾಡಿ ವಿದ್ಯಾಭ್ಯಾಸವನ್ನು ಶುರು ಮಾಡ್ತಾಯಿರ್ತೀನಿ. ಪುರೋಹಿತ್ಯವನ್ನು ಕಲಿತು ಪುರೋಹಿತ್ಯ ಅಭ್ಯಾಸವನ್ನು ನಿತ್ಯ 3 ವರ್ಷಗಳ ಕಾಲ 96ರಿಂದ 99ರವರೆಗೂ ಸಹ ಅಲ್ಲಿಂದ ಸಿಂದಗಿ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿ ಸಂಸ್ಕೃತ ಕಾವ್ಯವರೆಗೂ ಮಾಡಿಕೊಂಡು, ಅದಾದ ನಂತರ ಮತ್ತೆ ಅನಿವಾರ್ಯ ಕಾರಣಗಳಿಂದ ಶಿವಮೊಗ್ಗ ನಗರಕ್ಕೆ ಬರಬೇಕಾಗತ್ತೆ. ಶಿವಮೊಗ್ಗ ನಗರದಲ್ಲಿ ಶ್ರೀಮಠ ಬೆಕ್ಕಿನಕಲ್ಲು ಮಠದ ಪೂಜ್ಯರು ಸಹ ನನಗೆ ಆಶ್ರಯವನ್ನು ಕೊಡ್ತಾರೆ. ಆಶ್ರಯವನ್ನು ಕೊಟ್ಟಾಗ ಇಲ್ಲಿಯೂ ಸಹ ಸಂಸ್ಕೃತವನ್ನು ಕಲಿತೀನಿ. ತದನಂತರದಲ್ಲಿ 1 ವರ್ಷ ಯಡಿಯೂರು ಸಿದ್ಧಲಿಂಗೇಶ್ವರಿಗೆ ಹೋಗಿ ಅಲ್ಲಿಯೂ ಸಹ ವಿದ್ಯಾಭ್ಯಾಸವನ್ನು ಮಾಡಿ ಒಂದು 3-4 ವರ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಸಂಸ್ಕೃತ, ವೇದ, ಜ್ಯೋತಿಷ್ಯ ಒಂದು ಅಧ್ಯಯನ ಮಾಡಲಿಕ್ಕೆ ಒಂದು ಅವಕಾಶ ನನಗೆ ಸಿಗುತ್ತೆ. ಮೊದಲು ಬಂದಿರತಕ್ಕಂಥ ಆಲೋಚನೆ ಸ್ವಾಮೀಜಿ ಆಗಬೇಕಂತೇಳಿ. ಇಲ್ಲ, ನಾನು ಇನ್ನೇನು ಬೇಡ, ಪರತೆಗೆ ಮಾಡಿ ಸ್ವಾಮೀಜಿ ಆಗಿಬಿಡೋಣ ಅಂತ ಬರುತ್ತೆ. ಮತ್ತು ಯಾರೊಬ್ಬರು ಹಿರಿಯರು ಹೇಳ್ತಾರೆ, ಬೇಡ, ಇವತ್ತಿನ ದಿವಸ ಸ್ವಾಮೀಜಿಗಳಾಗಿ ನಡೆಸ್ತಕ್ಕಂಥದ್ದು ಭಾಳ ಕಷ್ಟ ಇದೆ, ಸಮಾಜದಲ್ಲಿ ಒಂದು ಉತ್ತಮ ಪ್ರಜೆಯಾಗಿ ಒಂದು ಒಳ್ಳೆ ಗೃಹಸ್ಥನಾಗಿ ಸಮಾಜ ಸೇವೆಯನ್ನು ಮಾಡ್ಬೋದು ಅಂತ ಗುರುಗಳು ಹೇಳಿದಾಗ ಆಯಿತು ಅಂತ ಮತ್ತೆ ಮನಪ್ರವರ್ತನೆ ಮಾಡಿಕೊಂಡು ನಾನು 20ನೇ ವರ್ಷಕ್ಕೆ ಶಿವಮೊಗ್ಗದ ಹುಡುಗಿಯನ್ನು ಹುಡುಕಿ, ನನಗೆ ಅದೊಂದು ಆಲೋಚನೆ. ವೇದಮೂರ್ತಿ ಮಹೇಶ್ವರಯ್ಯ ಶಾಸ್ತ್ರಿಗಳಂತೇಳಿ ಅವ್ರು ನನಗೆ ಅಷ್ಟರೊಳಗೆ ಒಂದಿಷ್ಟು ಆತ್ಮೀಯ ಪರಿಚಯ ಆಗಿದ್ದರು. ಅವರ ಧರ್ಮಪತ್ನಿ ಕುಸುಮಾ ಅವ್ರನ್ನ ಬಂದು ನಾನು ನಿಮ್ಮ ಮಗಳಿದ್ದಾಳೆ, ನಿಮ್ಮ ಮಗಳು ಮದುವೆ ಆಗ್ತೀನಿ ಅಂತ ಹೇಳಿದಾಗ ಶ್ರೀಮತಿ ಸುಮಾ ಅವ್ರನ್ನ ಕೇಳ್ಕೊಂಡಾಗ ನಮ್ಮ ಅಪ್ಪಾಜಿ ಒಪ್ಪಿದ್ರೆ ನಾನು ಆಗ್ತೀನಿ ಅಂತ ಹೇಳಿದರು. ಹೀಗಾಗಿ ಅವರನ್ನು ನಾನು ಸಂದರ್ಭದಲ್ಲಿ 99ರಲ್ಲಿ ನಾನು ಮದುವೆಯನ್ನು ಆಗ್ತೀನಿ. ಅಲ್ಲಿಂದ ನನ್ನ ಜೀವನ ಪ್ರಾರಂಭ ಆಗುತ್ತೆ. ನಿರೀಕ್ಷೆ ಇದ್ದಿದ್ದು ಪೌರೋಹಿತ್ಯದಲ್ಲಿ ಮುಂದುವರಿತಾರೆ ಅಂತ ಹೇಳಿ, ಹಾಗಾಗಲೇ ಇಲ್ಲ. ನೇರವಾಗಿ ಉದ್ಯಮದ ಬಗ್ಗೆ ನೀವು ಈ ಆಲೋಚನೆ ಮಾಡ್ತೀರಿ. ಈ ಸಡನ್ ಶಿಫ್ಟ್, ಈ ಆಲೋಚನೆ ಬಂದಿದ್ದು ಹೇಗೆ ಅಂತ ಹೇಳಿ? ಪೌರೋಹಿತ್ಯವನ್ನು ಫಸ್ಟ್ ನನ್ನ ಮದುವೆಯಲ್ಲಿ ಆಗಿರ್ತಕ್ಕಂಥ ಗಾಥ ಏನಪ್ಪ ಅಂತಂದರೆ, ನಾನು ಮದುವೆ ಆಗೋಂಥ ಸಂದರ್ಭದಲ್ಲಿ ಯಾರು ಪುರೋಹಿತರಿಗೆ ಇವತ್ತಿನ ದಿವಸ ಹೆಣ್ಣನ್ನು ಕೊಡ್ತಾರೆ. ನಾನು ಹೆಣ್ಣು ಹುಡುಕ್ಬೇಕಾದ್ರೆ 4-5 ಜನದಲ್ಲಿ ಹೆಣ್ಣನ್ನು ಕೇಳಿದೆ. ಶಿವಮೊಗ್ಗ ನಗರದಲ್ಲಿ ಪುರೋಹಿತ್ಯ ಮಾಡ್ತಾಯಿದ್ರೆ ಹೆಣ್ಣನ್ನು ಕೊಡೋದಿಲ್ಲ, ಆಗಲೇ ಆ ಸಮಸ್ಯೆ, ಪುರೋಹಿತರಿಗೆ ಹೆಣ್ಣನ್ನು ಕೊಡೋದಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನನಗೆ ಆವಾಗ ಅನಿಸ್ತು, ಪುರೋಹಿತ ವೃತ್ತಿಯಲ್ಲಿದ್ದೀನಿ, ನನಗೆ ಇದಕ್ಕೆ ಹೆಣ್ಣು ಕೊಡೋದಿಲ್ಲ ಅಂತಂದ್ರೆ ಈ ವೃತ್ತಿಯನ್ನು ನಾನು ಮಾಡಬೇಕಾ, ಈ ಸ್ಥಿತಿ ನಮ್ಮ ಬೇರೆ ಸ್ನೇಹಿತರುಗಳಿಗೆ ಬರಬೇಕಾ ಅಂತ ಆಲೋಚನೆ ಮಾಡಿ ನಾನು ಕಷ್ಟಪಟ್ಟು ಮದುವೆ ಆದ ತಕ್ಷಣ ಫಸ್ಟ್ ಆಲೋಚನೆ ಮಾಡಿದ್ದು ಒಂದು ಮ್ಯಾಟ್ರಿಮನಿ ಸರ್ವಿಸ್ ತೆಗಿಬೇಕು. ನಾನು ಪುರೋಹಿತರಿಗೆ ಬೇರೆದವರಿಗೆಲ್ಲ ಒಂದಿಷ್ಟು ಹೆಣ್ಣು ಗಂಡುಗಳನ್ನು ಕೊಡಿಸೋ ನಿಟ್ಟಿನಲ್ಲಿ ನಾನು ಕೆಲಸವನ್ನು ಮಾಡಬೇಕು ಅಂತ ಫಸ್ಟ್ ನನ್ನ ಆಲೋಚನೆ ಬಂತು. ಅದಕ್ಕೆ ವೀರಶೈವ ಲಿಂಗಾಯತ ವೆಡ್ಸನ್ನು ಪ್ರಾರಂಭ ಮಾಡ್ತೀನಿ. 2000ನೇ ಇಸ್ವಿಯಲ್ಲಿ ಮದುವೆ ಆದ ಕೆಲವೇ 3-4 ತಿಂಗಳಲ್ಲಿ ವೆಡ್ಸನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಸ್ವಪ್ರಯತ್ನದಿಂದ ನನ್ನ ಸ್ನೇಹಿತರುಗಳಿದ್ದರು. ಹೀಗೆ ಒಂದು 4 ಜನ ಆತ್ಮೀಯ ಸ್ನೇಹಿತರೆಲ್ಲ ಒಟ್ಟೊಟ್ಟು ಕೂರಿ ಒಂದಿಷ್ಟು ಆಲೋಚನೆಗಳನ್ನು ಮಾಡಿ ಏನಾದರೂ ಮಾಡಬೇಕು ಅಂತಂದ ಸಂದರ್ಭದಲ್ಲಿ ನಾವು ಅರ್ಚಕ ಪುರೋಹಿತ ಸಂಘವನ್ನು ಕಟ್ತೀವಿ. ಅರ್ಚಕ ಪುರೋಹಿತರ ಸಂಘದ ನಾವೆಲ್ಲ ಶಿವಮೊಗ್ಗದಾಗಿರ್ತಕ್ಕಂಥ ಪುರೋಹಿತರೆಲ್ಲ ಒಂದು ಸೇರಿಕೊಂಡು ಒಂದು ಅರ್ಚಕ ಪುರೋಹಿತ ಸಂಘವನ್ನು ನಿರ್ಮಾಣ ಮಾಡೋಣ, ಇದ್ರ ಮುಖಾಂತರ ಸಮಾಜ ಸೇವೆಯಲ್ಲಿ ನಾವು ತೊಡಗೋಣ ಅಂಥೇಳಿ ಈ ಮ್ಯಾಟ್ರಿಮನಿ ಜೊತೆಗೆ ಅರ್ಚಕ ಪುರೋಹಿತ ಸಂಘವನ್ನು ನಾವು ಪ್ರಾರಂಭ ಮಾಡ್ತೀವಿ. ಅರ್ಚಕ ಪುರೋಹಿತ ಸಂಘ ಅದರ ಜೊತೆಯಲ್ಲಿ ಶಿವಮೊಗ್ಗ ನಗರದ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಬರ್ತಾಯಿದ್ವಿ. 2009ರವರೆಗೂ ಸಹ ನಾವು ಅರ್ಚಕ ಪುರೋಹಿತ ಸಂಘವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕಾಯಕದಲ್ಲಿ ನಾವು ತೊಡಗ್ತಾ ಇದ್ದೀವಿ. ಇದೆಲ್ಲ ಆದ ತಕ್ಷಣ ಒಂದು ಸತಿಗೆ ಎಲ್ಲರೂ ಒಂದು ಪ್ರವಾಸವನ್ನು ಹೋಗಬೇಕು ಅಂತ ತೀರ್ಮಾನ ಮಾಡ್ತೀವಿ. ಮತ್ತು ನನ್ನ ಜೀವನದ ಒಂದು ಮ್ಯಾರೇಜ್ ಆದರೆ, ಒಂದು ವಧುವರದ ಅನ್ವೇಷಣೆ ಕೇಂದ್ರ ಆದರೆ, ಒಂದು ಟರ್ನಿಂಗ್ ಪಾಯಿಂಟು ಮತ್ತು ಒಂದು ಪ್ರವಾಸವನ್ನು ಮಾಡಬೇಕು ಅಂತೇಳಿ ನಾನು ಆಲೋಚನೆ ಮಾಡ್ತೀವಿ. ಶಿವಮೊಗ್ಗದಿಂದ ಒಂದು 30 ಜನ ಬಸ್ಸನ್ನು ತೊಗೊಂಡು ಸ್ವಾಮೀಜಿಗಳೆಲ್ಲ ಸೇರಿಕೊಂಡು ಇಡೀ ಭಾರತ ಪ್ರವಾಸವನ್ನು ಮಾಡ್ತೀವಿ. ಭಾರತ ಪ್ರವಾಸವನ್ನು ಮುಗಿಸಿ ಕೊನೆಯದಾಗಿ ನಾವು ಕಾಶಿಗೆ ಹೋಗ್ತಾ ಇದ್ದೀವಿ. ಕಾಶಿಯ ಈಗಿನ ಪ್ರಸ್ತುತ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು
ಅಲ್ಲಿ ಹೇಳ್ತಾ ಇದ್ದಾರೆ, ನೀವೆಲ್ಲ ಭಾಳ ಬಂದದ್ದು ಸಂತೋಷ ಆಯಿತು ಕಾಶಿಗೆ, ಆದರೆ ನೀವೆಲ್ಲ ಪುರೋಹಿತರು, ಪುರಕ್ಕೆ ಹಿತವನ್ನು ಬಯಸ್ತಕ್ಕಂಥವ್ರು, ನೀವು ಬರೀ ನಿಮ್ಮ ಕುಟುಂಬವನ್ನು ಬಿಟ್ಟು ನೀವು ಬರೀ ಎಲ್ಲ ಜೆಂಟ್ಸ್ ಬಂದಿದ್ದೀರಿ, ಗಂಡ್ಮಕ್ಳು ಬಂದಿದ್ದೀರಿ, ಇದು ನನಗೆ ಯಾಕೆ ಸರಿ ಅನ್ನಿಸ್ತಾ ಇಲ್ಲ. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಕುಟುಂಬವನ್ನು ನೀವು ಕಾಶಿಗೆ ಕರೆದುಕೊಂಡು ಬರಬೇಕು, ಜೊತೆಗೆ ಮತ್ತು ನೀವು ಪುರಕ್ಕೆ ಹಿತವನ್ನು ಬಯಸ್ತಕ್ಕಂಥ ಪುರೋಹಿತರಾಗಿರೋದ್ರಿಂದ ನೀವು ಭಕ್ತರನ್ನು ಸಹ ಕಾಶಿಗೆ ಕರೆದುಕೊಂಡು ಬರುವಂಥ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು ಅಂತೇಳಿ ಕಾಶಿ ಜಗದೊಳಗೆ ಕಾಶಿ ಪೀಠದಲ್ಲಿ ಕೂತ್ಕೊಂಡು ಆದೇಶವನ್ನು ಮಾಡ್ತಾರೆ. ಅದು ಮತ್ತೊಂದು ಉದ್ಯಮಕ್ಕೆ ನಾಂದಿ ಆಯಿತು. ಒಂದು ಸತಿಗೆ ಕಾಶಿಗೆ ಹೋಗೋಣ ನಡ್ರಿ ಅಂತೇಳಿ 300 ಜನ ಏಕಾಲಕ್ಕೆ ರೆಡಿ ಆಗಿಬಿಟ್ರು ಕಾಶಿಗೆ. ಬುದ್ಧಿ 300 ಜನ ರೆಡಿ ಆಗಿದ್ದಾರೆ ಅಂತ ಕಾಶಿ ಪೂಜ್ಯರಿಗೆ ನಾನು ಫೋನ್ ಮಾಡಿ ಹೇಳಿದಾಗ ಕಾಶಿ ಪೂಜ್ಯರು ಇಲ್ಲ ನೀವು ಕರೆದುಕೊಂಡು ಬನ್ನಿ ಪ್ರವಾಸಕ್ಕೆ, ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಅಲ್ಲಿಂದ 300 ಜನ ಏನು ಕರ್ಕೊಂಡು ಬಂದು ಹೋಗಿ ಬನ್ನಿ. ಅಲ್ಲಿಂದ ಶುರುವಾಯಿತು ಕಾಶಿ ಜಗದ್ಗುಳ ಆಶೀರ್ವಾದದಿಂದ ಇದುವರೆಗೂ 40,000 to 50,000 ಜನ ಮೇಲೆ SGS ಟ್ರಾವೆಲ್ಸ್ ಟೂರ್ಸ್ ಅಂತೇಳಿ ಆ ಕಾಶಿ ಯಾತ್ರೆಗೆ ಹೋಗಿ ಬಂದ ತಕ್ಷಣ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ಅಂದರೆ SCS ಟೂರ್ಸ್ ಅಂತೇಳಿ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದ ಸಂಸ್ಥೆ ಟೂರ್ಸ್ ಪ್ರಾರಂಭವಾಯಿತು. ಪ್ರಾರಂಭವಾಗಿ ಅಲ್ಲಿಂದ ದೇಶ ವಿದೇಶಗಳಿಂದ ಹಲವಾರು ಕ್ಷೇತ್ರಗಳ ದರ್ಶನವನ್ನು ಮಾಡಿಸ್ತಾ ನಾವು ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ನಮ್ಮ ಸಂಸ್ಥೆಯಲ್ಲಿ 40,000 to 50,000 ಜನಕ್ಕೆ ಹೆಚ್ಚು ಹೋಗಿದ್ದಾರೆ ಪ್ರವಾಸವನ್ನು. ತದನಂತರದಲ್ಲಿ ಪ್ರವಾಸ ಪ್ರಾರಂಭವಾಯಿತು. ಹೀಗೆ ಒಂದಿಷ್ಟು ಇನ್ನೂ ಸಮಾಜದಲ್ಲಿ ಏನಾದರೂ ಕೆಲಸ ಮಾಡಬೇಕಲ್ಲ, ಅರ್ನಿಂಗ್ಸ್ ಆಯಿತು, ದುಡಿಮೆಗೊಂದಾಯಿತು, ಸಮಾಜ ಸೇವೆ ಇದರೊಳಗೆ ಸಣ್ಣದೊಂದು ಸೇವೆ ಆದರೂ ಸಹ ಸಮಾಜದಲ್ಲಿ ಏನಾದರೂ ಸೇವೆ ಮಾಡಬೇಕು ಅಂತೇಳಿ ಅನ್ಕೊಂಡಾಗ ಶಿವಮೊಗ್ಗದ ಪ್ರತಿಷ್ಠಿತ ಶ್ರೀ ಬಸವೇಶ್ವರ ವೀರಶ ಸಮಾಜ ಭಾಳ ದೊಡ್ಡ ಸಮಾಜ, KLE ಅಂತ ಒಂದು ದೊಡ್ಡ ಸಂಸ್ಥೆ ಏನಿದ್ರೆ ಅದರಿಂದ ಅರ್ಧ ಹೋಲ್ತಕ್ಕಂಥ ಒಂದು ಬಸವೇಶ್ವರ ಸಮಾಜ ಶಿವಮೊಗ್ಗ ನಗರದಲ್ಲಿ. ಆ ಸಮಾಜದಲ್ಲೆಲ್ಲ ನಮ್ಮ ಹಿರಿಯರು ಆ ಸಮಾಜದ ಡೈರೆಕ್ಟರ್ಗಳಾಗಿ ಹಲವಾರು ವರ್ಷಗಳಿಂದ ಬರ್ತಕ್ಕಂಥದ್ದು ನೋಡಿದ್ವಿ, ಸಮಾಜದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು ನೋಡಿದ್ವಿ. ಆ ಸಮಾಜದ ಅಡಿಯಲ್ಲಿ ನಾನು ಪುರೋಹಿತ್ಯವನ್ನು ಮಾಡ್ತಾಯಿದ್ದೆ. ಪ್ರತಿ ವರ್ಷ ಗಣಪತಿಯ ಸೇವೆಯನ್ನು ಮಾಡ್ತಾ ಪೂಜೆಯನ್ನು ಮಾಡ್ತಾ ಬರ್ತಾಯಿದ್ದೆ. ಅದರ ಒಂದು ಆಲೋಚನೆ ಇತ್ತು, ಒಂದು ಸಲ ಒಂದಿನ ಈ ಸಮಾಜದಲ್ಲಿ ನಾನು ಡೈರೆಕ್ಟರ್ ಆಗಬೇಕಲ್ಲ, ಈ ಗಣಪತಿ ಪೂಜೆಯನ್ನು ನಾನು ಮಾಡ್ತಾಯಿದ್ದೀನಲ್ಲ ಅದು ಇನ್ನೊಬ್ಬ ಪುರೋಹಿತರಿಗೆ ಕೊಡುವಂಥ ಸ್ಥಿತಿಯೊಳಗೆ ನಾನು ಆಗಬೇಕಲ್ಲ ಅಂಥೇಳಿ ಒಂದು ಆಲೋಚನೆ ಮಾಡಿದಾಗ ನಮ್ಮ ಪುರೋಹಿತರೆಲ್ಲ ಚರ್ಚೆ ಮಾಡಿ ನಮ್ಮ ಪುರೋಹಿತರು ಇಲ್ಲ ನೀವು ಸಮಾಜದ ಚುನಾವಣೆಗೆ ನಿಂತ್ಕೋಬೇಕು ಅಂತ ಹೇಳಿದರು. ಅಪ್ಪ ಚುನಾವಣೆ ನಿಂತ್ಕೊಳ್ಳೋದು ಕಷ್ಟದ ವಿಚಾರಪ್ಪ, ಸಮಾಜದಲ್ಲಿ ಗೆಲ್ಲೋದು ಎಲ್ಲಿಂದ ಬಂದು ಕಷ್ಟ ಅಂತ ಹೇಳಿದಾಗ ಇಲ್ಲ ನಾವೆಲ್ಲ ಇದ್ದೀವಿ ಭಕ್ತರ ಹತ್ರಕ್ಕೆ ಹೋಗಿ ನಾವು ಓಟನ್ನು ಕೇಳೋಣ ಅಂತ ಹೇಳಿದಾಗ ಭಾಳ ದೊಡ್ಡ ಸಂಸ್ಥೆಯಲ್ಲಿ ಇಂಡಿಪೆಂಡೆಂಟಾಗಿ ಚುನಾವಣೆ ನಿಂತ್ಕೊತಾ ಇದ್ದೀವಿ. ಇಡೀ ನಮ್ಮ ಅರ್ಚಕ ಪುರೋಹಿತ ಸಂಘ ಏನಿರುತ್ತೆ ನನ್ನ ಭಕ್ತ ಸಮೂಹ ಎಲ್ಲ ನನ್ನ ಜೊತೆಗೆ ನಿಂತ್ಕೊಂಡು ಇಂಡಿಪೆಂಡೆಂಟ್ ಚುನಾವಣೆಯಲ್ಲಿ ಪ್ರಪ್ರಥಮವಾಗಿ ನಾನು ಜೈಬೇರಿ ಬಾರಸರ ಅತಿ ಹೆಚ್ಚು ಮತಗಳಿಂದ ನಾನು ಚುನಾವಣೆಯಲ್ಲಿ ಆರಿಸಿ ಬರ್ತಾ ಇದ್ದೀನಿ. ಫಸ್ಟ್ ಮೊದಲ ಚುನಾವಣೆ ನಂದು. ಆ ಚುನಾವಣೆಯಲ್ಲಿ ಬಸವೇಶ್ವರ ಸಮಾಜ ನಿರ್ದೇಶಕನಾಗಿ ಆಯ್ಕೆ ಆಗ್ತಾಯಿದ್ದೀನಿ. ಆಯ್ಕೆ ಆದಮೇಲೆ ಇನ್ನೂ ಒಂದಿಷ್ಟು ಜವಾಬ್ದಾರಿ ಜಾಸ್ತಿ ಆಯಿತು. ಆಲೋಚನೆ ಮಾಡ್ತೀನಿ ಅವಾಗ ಎಲ್ಲ ಜನಕ್ಕೂ ಅನುಕೂಲ ಆಗಲಿ ಅಂತೇಳಿ ಶ್ರೀ ಕಾಶಿ ವಿಶ್ವನಾಥ ವಿವಿಧ ಸಹಕಾರ ಸಂಘವನ್ನು ಪ್ರಾರಂಭ ಮಾಡ್ತೀನಿ. ಸಹಕಾರ ಕ್ಷೇತ್ರಕ್ಕೆ ಪಾದಾರ್ಪಣೆ ಅಲ್ಲಿಂದ ಆಗುತ್ತೆ. ಸಹಕಾರ ಕ್ಷೇತ್ರದಲ್ಲಿ ಪಾದಾರ್ಪಣೆ ಆಗಿ ಹಲವಾರು ಜನಕ್ಕೆ ಸಾವಿರಾರು ಜನಕ್ಕೆ ಸಾಲವನ್ನು ಕೊಡಲಿಕ್ಕೆ ಶುರು ಮಾಡ್ತೀವಿ. 50,000 1 ಲಕ್ಷ ಸಾಲವನ್ನು ಕೊಡ್ತಾ ಶುರು ಮಾಡ್ತೀವಿ. ಅಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಜನಗಳು ಬಂದು ಹೇಳ್ತಾರೆ ನಮಗೆ ಸೈಟ್ ಇಲ್ಲ, ಮನೆ ಇಲ್ಲ, ನಾವು ತುಂಬ ಬಡವರಿದ್ದೀವಿ, ನಾವು ಏನು ಮಾಡಬೇಕು ಅಂತಂದಾಗ ಅವಾಗ ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗಿ ಶ್ರೀಶೈಲ ಹೌಸಿಂಗ್ ಸೊಸೈಟಿಯನ್ನು ಪ್ರಾರಂಭ ಮಾಡ್ತೀವಿ. ಶ್ರೀಶೈಲ ಹೌಸಿಂಗ್ ಸೊಸೈಟಿ ಮುಖಾಂತರ ಮತ್ತೆ ಸಂಘದ ಸದಸ್ಯರನ್ನು ಮಾಡಿಕೊಂಡು ಎಲ್ಲಿ ಕಡಿಮೆ ನಿವೇಶನಗಳು ಸಿಗ್ತಾವೋ, ಕಡಿಮೆ ರೇಟಿಗೆ ಸಿಗ್ತಾವೋ, ಡೆವಲಪರ್ಸ್ ಟೈಅಪ್ ಮಾಡ್ಕೊಂಡು ಒಡಂಬಡಿಕೆ ಮಾಡ್ಕೊಂಡು ಕೇವಲ 600 ರೂಪಾಯಿ ಸ್ಕ್ವೇರ್ ಫೀಟ್ ಹಂಗೆ ಶಿವಮೊಗ್ಗ ನಗರದಲ್ಲಿ 600 ರೂಪಾಯಿ ಸ್ಕ್ವೇರ್ ಫೀಟ್ ಹಂಗೆ ಸಾವಿರಾರು ಜನಕ್ಕೆ ನಮ್ಮ ಸಂಘದ ಸದಸ್ಯರಿಗೆ ಸೈಟನ್ನು ಕೊಡ್ತಕ್ಕಂಥ ಕೆಲಸದಲ್ಲಿ ನಾವು ಮುಂಚೂಣಿಯಲ್ಲಿ ನಿಂತ್ಕೊತಾ ಇದ್ವಿ. ಸಾವಿರಾರು ಜನಕ್ಕೆ ಆಲ್ರೆಡಿ ಸೈಟ್ ಕೊಟ್ಟು ಮನೆಗಳನ್ನು ಕಟ್ಸ್ಕೊಂಡಿದ್ದಾರೆ. ಅಷ್ಟು ಖುಷಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದೆ. ಇಷ್ಟಕ್ಕೂ ಮತ್ತೆ ನನಗೆ ಸಮಾಧಾನ ಆಗೋದೇ ಇಲ್ಲ. ಮತ್ತೆ ಜನ ಬರ್ತಾರೆ, ಆ ಸೈಟಿಗೆ ಕಟ್ಟಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ, 50,000 ಕೊಡೋ ಸಾಲ, 1 ಲಕ್ಷ ಕೊಡೋ ಸಾಲ ಯಾವುದಕ್ಕೂ ಸಾಕಾಗೋದಿಲ್ಲ, ಇನ್ನೇನು ಮಾಡ್ಬೋದು. ಮತ್ತೆ ಒಂದು ಆಲೋಚನೆ ಮಾಡ್ತಾ ಇದ್ದೀನಿ, ಶ್ರೀಶೈಲ ಚೆಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯನ್ನು ಓಪನ್ ಮಾಡ್ತಾ ಇದ್ವಿ. ಒಂದಕ್ಕೊಂದು ಕನೆಕ್ಟೆಡ್ ಆಗ್ತಾ ಹೋಯ್ತು ಆಗಬೇಕು. ಆ ಶ್ರೀಶೈಲ ಚೆಸ್ ಫಂಡಲ್ಲಿ ಚೀಟಿ ಹಾಕೋದು, ಆ ಹಣವನ್ನು ತೆಗೆದುಕೊಂಡು ಈ ಸೈಟ್ ಕಂತನ್ನು ಕಟ್ಟೋದು, ಈ ಭಾಗದಲ್ಲಿ ಒಂದಿಷ್ಟು ಶ್ರೀಶೈಲ ಚೆಸ್ ಫಂಡನ್ನು ಪ್ರಾರಂಭ ಮಾಡ್ಕೊಂಡು ನಡೀತಾ ಇದೆ. ಹಾಗೆ ಈ ಸಹಕಾರ ಕ್ಷೇತ್ರಕ್ಕೆ ಒಂದು ಅದಾದ ನಂತರ ಶ್ರೀಶೈಲ ಸೌಹಾರ್ದ ಸಹಕಾರ ಸಂಘ ತೆಗೆದು ಈ ಮಹಿಳೆಯರಿಗೆ ಸ್ವಸಹಾಯ ಸಂಘಗಳ ಗುಂಪುಗಳಿಗೆ ಈ ಹೆಣ್ಮಕ್ಳು ಬರ್ತಾರೆ ಕೊನೆಗೆ, ಏನು ನಮಗೇನು ನೀವೆಲ್ಲ ಬರೀ ಸೈಟ್ ಕೊಟ್ರಿ ಎಲ್ಲ ಮಾಡಿದಿರಿ, ಆದರೆ ನಮಗೆ ನಮ್ಮ ಹೆಣ್ಮಕ್ಳಿಗೆ ನಮಗೇನು ಮಾಡಲಿಲ್ಲ ನೀವು ಅಂತ ಕೇಳಿದಾಗ ಅದಕ್ಕೆ ಶ್ರೀಶೈಲ ಸೌಹಾರ್ದ ಸಹಕಾರ, ಯಾಕಂದರೆ ಒಂದೊಂದು ಆ್ಯಕ್ಟಲ್ಲಿ ಒಂದೊಂದು ಕೆಲಸ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಒಂದೊಂದು ಇರೋದ್ರಿಂದ ಅದಕ್ಕೆ ಮತ್ತೆ ಏನು ಮಾಡ್ತಾಯಿದ್ವಿ, ಶ್ರೀಶೈಲ ಸೌಹಾರ್ದ ಸಹಕಾರ ಸಂಘವನ್ನು ಪ್ರಾರಂಭ ಮಾಡ್ತಾಯಿದ್ವಿ. ಪ್ರಾರಂಭ ಮಾಡಿ ಅಲ್ಲಿಂದ ಮಹಿಳೆಯರಿಗೆ ಸ್ವಸಹಾಯ ಸಂಘಗಳ ಗುಂಪುಗಳಿಗೆ ಸಾಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಹ ಮಾಡ್ತಾ ಬರ್ತೀವಿ. ಇಷ್ಟಕ್ಕೆ ಅದು ನಿಲ್ಲೋದಿಲ್ಲ. ಸಹಕಾರ ಕ್ಷೇತ್ರಕ್ಕೆ ನಿಂತಾದಮೇಲೆ ಎಲ್ಲ ಸ್ನೇಹಿತರು ಒಟ್ಟಿಗೆ ಸೇರ್ತೀವಿ. ಸಾಕಷ್ಟು ಶಿವಮೊಗ್ಗ ನಗರದಲ್ಲಿ ಚೆನ್ನಾಗಿ ಬೆಳೆದಿದ್ದೀರಿ, ಸಾಕಷ್ಟು ಹೆಸರಾಗಿದೆ, ನೀವು ಒಂದಿಷ್ಟು ಕೆಲಸಗಳನ್ನು ಮಾಡಬೇಕು ಅಂಥೇಳಿ ಆಲೋಚನೆ ಮಾಡಿದಾಗ ಶಿವಮೊಗ್ಗ ಸಹಕಾರ ಕ್ಷೇತ್ರ
ಅಂದರೆ ಪ್ರಮುಖವಾಗಿರ್ತಕ್ಕಂಥ DCC ಬ್ಯಾಂಕ್, ಶಿವಮೊಗ್ಗ ಜಿಲ್ಲಾ ಸಹಕಾರಿ ಬ್ಯಾಂಕಿಗೆ ಚುನಾವಣೆ ನಿಂತ್ಕೋಬೇಕು ಅಂಥೇಳಿ ಒಂದಿಷ್ಟು ಆಲೋಚನೆ ಸ್ನೇಹಿತರುಗಳು ಮಾಡ್ತಾರೆ. ಭಾಳ ಕಷ್ಟ. ಎಲ್ಲ ಹಿರಿಯರ ಹತ್ರ ಕೇಳ್ತೀನಿ, DCC ಬ್ಯಾಂಕ್ ಚುನಾವಣೆ ನಿಂತ್ಕೋಬೇಕು ಅಂತ ಕೇಳ್ತೀನಿ. ಬೇಡಪ್ಪ, ಅಲ್ಲಿ ತುಳಿದಾಕ್ಬಿಡ್ತಾರೆ, ಭಾಳ ದೊಡ್ಡವರು ಇದ್ದಾರೆ, ನೀನೇನೋ ಸಮಾಜಕ್ಕೆ 2 ಸತಿ ಚುನಾವಣೆ ನಿಂತು, ಇಲ್ಲಿ ಸಮಾಜ ಬಾಂಧವರು ಮಾತ್ರ ಇದ್ದರು, ಓಟ್ ಹಾಕಿದರು, ನಮ್ಮ ಗುರುಗಳು ನಮ್ಮ ಶಾಸ್ತ್ರಿಗಳಂತೇಳಿ ಓಟ್ ಹಾಕಿದರು. ಆದರೆ DCC ಬ್ಯಾಂಕ್ ಅಷ್ಟು ಸುಲಭಿಲ್ಲ. ದೊಡ್ಡವರೆಲ್ಲ ಹೇಳಿದರು, ನಾವೆಲ್ಲ 2 ಸತಿ ನಿಂತು ಸೋತೀವೋ ಮಾರಾಯ. ಮಿನಿಸ್ಟ್ರುಗಳು ಹೇಳಿದರು, ನಾವು 3 ಸತಿ ನಿಂತು ಸೋತಿದ್ದೀವೋ ಮಾರಾಯ, ಆ DCC ಬ್ಯಾಂಕಿಗೆ ಹೋಗಬೇಡ. ಅಂದರೆ DCC ಬ್ಯಾಂಕ್ ಇಷ್ಟು ಕಷ್ಟ ಇದೆಯಾ? DCC ಬ್ಯಾಂಕ್ ನಿಂತ್ಕೊಳ್ಳೋದು ಇಷ್ಟು ಕಷ್ಟ. ನನಗೆ ಇನ್ನೂ ಜಾಸ್ತಿ ಅದು ನಿಂತ್ಕೋಬೇಕು, ತುಡಿತ ಹೆಚ್ಚಾಯ್ತು, ನಿಂತ್ಕೋಬೇಕು. ಏನಂತಾರೆ, ಮಾಲಿಂಗ ಶಾಸ್ತ್ರಿ DCC ಬ್ಯಾಂಕ್ ಚುನಾವಣೆ ನಿಂತ ಸೋತ, ಕೊನೆಗೆ ಏನಾಗುತ್ತೆ, DCC ಬ್ಯಾಂಕ್ ಚುನಾವಣೆ ನಿಂತ ಗೆದ್ದ. ಇಷ್ಟೇ ತಾನೇ ಆಗೋದು. ಇಡೀ ಸಮಾಜ, ಲೀಡರ್ಸ್ಗಳು ಎಲ್ಲರೂ ಸಹ ವಿರೋಧನೇ ಮಾಡಿತ್ತು. ಚುನಾವಣೆ ಪ್ರಚಾರಕ್ಕೆ ಪಟ್ಟಿ, ನನ್ನ ಸ್ನೇಹಿತರ ಪಟ್ಟಿ ಬಂತಂದ್ರೆ ಅಷ್ಟು ದೊಡ್ಡ ಪ್ರಮಾಣದಾಗ ದೊಡ್ಡ ಟೀಮೇ ನನ್ನ ಜೊತೆ ರೆಡಿ ಆಯಿತು. ಪ್ರತಿಯೊಬ್ಬರ ಮನೆಗೆ ನಾನು ಹೋಗಿ 3 ಹಳ್ಳಿಗಳನ್ನು ಕವರ್ ಮಾಡಬೇಕು, 138 ಸೊಸೈಟಿಗಳನ್ನು ಕವರ್ ಮಾಡಬೇಕು. ಆ ದೊಡ್ಡ ಕ್ಷೇತ್ರ, ಇಡೀ DCC ಬ್ಯಾಂಕಲ್ಲಿ ಅತಿ ಓಟ್ ಹೆಚ್ಚಾಗಿರೋದು ನನಗೇನೆ. ನನ್ನ ವಿರುದ್ಧವಾಗಿ 5 ಜನ ನಿಂತ್ಕೊತಾರೆ ಹಳಬ್ರೆ ಚುನಾವಣೆಗೆ. ಎಂಥ ದೊಡ್ಡ ಮನೆತಂದರು, ಘಟಾನುಘಟಿಗಳು. ಆದರೆ ನಂದು ಸರಳವಾಗಿ ಒಂದು ಪ್ರಚಾರ ಶುರುವಾಗುತ್ತೆ. ಚುನಾವಣೆ ನಡೆಯುತ್ತಾ ಸಂದರ್ಭದಲ್ಲಿ ವೋಟಿಂಗ್ ನಡೀತಾ ಇರಬೇಕಾದ್ರೆ ಅಲ್ಲಿ ದೊಡ್ಡವ್ರನ್ನೆಲ್ಲ ಹೆದರಿಸಿದ್ದಿದೆಯಲ್ಲ, ಒಳಗಡೆ ನಿಂತ್ಕೊಂಡು ಎಲ್ಲರೂ ಕಣ್ಣು ನನ್ನ ಮೇಲೆ. ಏನು ಮಾಲಿಂಗ ಶಾಸ್ತ್ರಿ ಚುನಾವಣೆ ನಿಂತು ಬಿಟ್ಟಿದ್ದಾನೆ DCC ಬ್ಯಾಂಕಿಂದು, ಏನೇನು ತಿಳ್ಕೊಂಡಿದ್ದಾನೆ? ನನಗೆ ಕೇಳಿಸ್ತಾ ಇದೆ. ನಿಂತ್ಕೊಂಡು ಬಿಟ್ಟಿದ್ದಾನೆ, ಏನಂತ ತಿಳ್ಕೊಂಡ್ರೆ ಮಾಲಿಂಗ ಶಾಸ್ತ್ರಿ? ಏನು ಸೊಸೈಟಿ ಮಾಡಿದಾರಾ, ಸಮಾಜ ಮಾಡಿದಾರ ಇದನ್ನ ಅಂತ ಹೇಳ್ತಾ ಇದ್ದಾರೆ. ಕೊನೆಗೆ ವೋಟಿಂಗ್ ಮುಗಿದ ಸಂದರ್ಭ 1 ಗಂಟೆಗೆ ನಾನು ಹೇಳಿಬಿಟ್ಟೆ, ನಮ್ದು ಎಲ್ಲರಿಗೂ ಹೇಳಿದೆ, ಖಂಡಿತವಲ್ಲೂ ನಾನು ಚುನಾವಣೆ ಗೆಲ್ತೀನಿ, ನೀವು ವಿಜೃಂಭಣೆ ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ ಅಂಥೇಳಿ ಹೇಳಿದಂಥ ಸಂದರ್ಭ ಇವತ್ತಿಗೂ ಸಹ ಆ ದುಃಖ, ಆ ದುಗುಡ, ಅದೆಲ್ಲದೂ ಸಹ ಇವತ್ತಿಗೂ ಸಹ ನನಗೆ ಮರೀಲಿಕ್ಕೆ ಆಗ್ತಾಯಿಲ್ಲ. ಆದರೆ ರಿಸಲ್ಟ್ ಬರುತ್ತೆ, ಫಸ್ಟ್ ರಿಸಲ್ಟು ಅತಿ ಹೆಚ್ಚು ಮತಗಳಿಂದ ಈ DCC ಬ್ಯಾಂಕ್ ಆಯ್ಕೆಯಾಗಿ ಬಂದಿರತಕ್ಕಂಥ ಆ ಮಧುರ ಕ್ಷಣ ಇದೆಯಲ್ಲ, ಅದು ಅದ್ಭುತವಾಗಿರ್ತಕ್ಕಂಥ ಕ್ಷಣ ಇದು. ಆ ಗೆಲುವು ನನಗೇನು ನನ್ನ ಜೊತೆ ನಿಂತಿದ್ದರು ಆ ಸ್ನೇಹಿತರಿಗೆ ಆ ಸಮರ್ಪಣೆಯನ್ನು ಆ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದನ್ನು ಸಹ ನನಗೆ ಜ್ಞಾಪಕದಲ್ಲಿದೆ. ಈ ರೀತಿಯಾಗಿ ಸಹಕಾರ ಕ್ಷೇತ್ರ, ಎಲ್ಲ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಯಾಕೆ ಪೌರೋಹಿತ್ಯದಿಂದ ನಾನು ಈ ಕಡೆ ಯಾಕೆ ಟರ್ನಪಾದೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾಯಿದ್ದೆ. ಸಂದರ್ಶನದ ಆರಂಭದಲ್ಲಿ ನೀವು ಹೇಳಿದರೆ ಮಾಡಿರೋದಲ್ಪ, ಬಟ್ ಮಾಡಬೇಕಾಗಿರೋದು ಇನ್ನೂ ತುಂಬ ಇದೆ ಅಂತ ಹೇಳಿ. ಮಹಾಲಿಂಗಯ್ಯ ಶಾಸ್ತ್ರಿಗಳ ಮುನ್ನೋಟ ಏನು, ಮುಂದೆ ಏನು ಮಾಡಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡಿದ್ದೀರಿ ಅಂತ ಹೇಳಿ ಸರ್. ಈಗ ನಿಮಗೆ ಹೇಳಿದೆ, ನಾನು ಕೋಯಾಪೇಟೆ ಆಯಿತು, ಮ್ಯಾಟ್ರಿಮೋನಿ ಸರ್ವಿಸ್ ಆಯಿತು, ಟೂರಿಸ್ಟ್ ಭಾಗ ಆಯಿತು, ಇನ್ನೂ ಮಾಡ್ತಕ್ಕಂಥದ್ದು ಭಾಳ ಇದೆ. ನಂದು ವಿದ್ಯಾಕ್ಷೇತ್ರ ಕಡೆಗೆ ನಾನು ಗಮನವನ್ನು ಹರಿಸ್ಬೇಕು ಅಂತ ಮಾಡಿದ್ದೀನಿ. ವಿದ್ಯಾಕ್ಷೇತ್ರ ಇವತ್ತು ಏನಾಗಿದೆ, ಎಜುಕೇಷನ್ ಅಂತಕ್ಕಂಥದ್ದು ಬರೀ ಒಂದು ಕಮರ್ಷಿಯಲ್ ಆಗಿ ಹೋಗ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ವಿ. ಒಂದು ಧಾರ್ಮಿಕತೆ ಹಿನ್ನೆಲೆ ಇಟ್ಕೊಂಡು ಒಂದು ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸಬೇಕು, ಗುರುಕುಲ ಮಾದರಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡಬೇಕು, ಮಕ್ಕಳಿಗೆ ಜೊತೆಗೆ ಸಂಸ್ಕಾರಯುತ ವಿದ್ಯೆಯನ್ನು ಕೊಡಬೇಕು. ಇವತ್ತಿನ ದಿವಸ ಒಬ್ಬ ಮಾಲಿಂಗಯ್ಯ, ಉಡಾಳನಾಗಿರ್ತಕ್ಕಂಥ ಮಾಲಿಂಗಯ್ಯ ಇವತ್ತೊಂದು ಪಂಚೆ ಜುಬ್ಬವನ್ನು ಅವತ್ತು ಧರಿಸಿರ್ತಕ್ಕಂಥ 30 ವರ್ಷಗಳ ಹಿಂದೆ ಧರಿಸಿರ್ತಕ್ಕಂಥ ಒಂದು ಧರ್ಮದೀಕ್ಷೆ ತಗೊಂಡು ಒಬ್ಬ ವ್ಯಕ್ತಿಯನ್ನು ಚೇಂಜ್ ಆದ. ಯಾವುದರಿಂದ ಚೇಂಜ್ ಆದ? ಬರೀ ಧಾರ್ಮಿಕತೆ ಮತ್ತು ಆ ಸಂಸ್ಕಾರ. ಇವತ್ತಿನ ದಿವಸ ಮಕ್ಕಳಿಗೆ ಆ ಸಂಸ್ಕಾರ ಬೇಕಾಗಿರೋದ್ರಿಂದ ಅದಕ್ಕೆ ಒಂದು ಗುರುಕುಲ ಮಾದರಿಯಲ್ಲಿ ಒಂದು ಶಾಲೆಯನ್ನು ಪ್ರಾರಂಭಿಸಬೇಕು, ಹಾಗೆ ಕಾಲೇಜನ್ನು ಪ್ರಾರಂಭಿಸಬೇಕು. ಹಾಗೆ ನಮ್ಮ ಸಮಾಜ ಮತ್ತು ಇತರೆ ಸಮಾಜದವ್ರಿಗೋಸ್ಕರ KES, IAS ಮತ್ತು ಇತರೆ ಕೋಚಿಂಗ್ ಸೆಂಟರ್ಗಳನ್ನು ಸಹ ಪ್ರಾರಂಭಿಸಬೇಕು ಅಂಥೇಳಿ ಒಂದು ಆಲೋಚನೆಯನ್ನು ಸಹ ಇಟ್ಕೊಂಡಿದ್ದೀನಿ. ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಓಡಾಡ್ತಾ ಇದ್ದೀರಿ, ಹಲವು ಉದ್ಯಮಗಳಿಗೆ ಕೈ ಹಾಕಿದಿರಿ. ಕುಟುಂಬಸ್ಥರು, ಸ್ನೇಹಿತರ ಬೆಂಬಲ ನಿಮ್ಮ ಹಿಂದೆ ಎಷ್ಟು ದೊಡ್ಡ ಮಟ್ಟಿಗಿದೆ ಅಂತ ಹೇಳಿ? ಮೊದಲನೇದಾಗಿ ನನ್ನ ಕುಟುಂಬದವರು ಪೂರ್ಣ ಪ್ರಮಾಣ ಸಪೋರ್ಟ್, ಸಹಕಾರ. ನನ್ನ ಶ್ರೀಮತಿಯವರ ಸಪೋರ್ಟು ನನಗಿಲ್ಲ ಅಂದರೆ ಈ ಮಟ್ಟಕ್ಕೆ ಆಗ್ತಿರಲಿಲ್ಲ. ನನ್ನ ಶ್ರೀಮತಿಯವರು ಸಹ ಭಾಳ ಕಷ್ಟಪಟ್ಟಿದ್ದಾರೆ. ಅವರು ಆ ಬಾಲ್ಯದಲ್ಲಿ PUC ಮಾಡ್ಕೊಂಡಂಥ ಸಂದರ್ಭದಲ್ಲಿ ನಾನು ಅವರನ್ನು ಮದುವೆ ಆಗ್ತೀನಿ. ಮದುವೆ ಅನ್ನೋ ಸಂದರ್ಭ ಮತ್ತೆ ಎಜುಕೇಷನನ್ನು ಅವರು ಬಿಡದೆ PUC ಮಾಡ್ತಾರೆ, ಸೆಕೆಂಡ್ ಇಯರ್ ಮಾಡ್ತಾರೆ, ಇದು TCH ಆಗ್ತಾರೆ, ಅದಾದಮೇಲೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ತಾರೆ, ಅದಾದಮೇಲೆ ಮತ್ತೆ ಹೈಸ್ಕೂಲ್ ಟೀಚರ್ ಆಗ್ತಾರೆ, ಪ್ರಮೋಷನ್ ತೊಗೊಂಡು MSc B.Ed ಮಾಡ್ಕೊಂಡವರು ಮತ್ತು ಹೈಸ್ಕೂಲ್ ಟೀಚರ್ ಸಹ ಆಗಿ ನನಗೆ ಆ ಜೊತೆಯಲ್ಲಿ ಪೂರ್ಣ ಪ್ರಮಾಣ ನನ್ನ ಇಡೀ ಕುಟುಂಬ ಎಲ್ಲರೂ ಸಹ ಸಹಕಾರ ಕೊಟ್ಕೊಂಡ್ಬಂದ್ದಾರೆ. ಮತ್ತು ಹೊರಗಡೆ ನನ್ನ ಸ್ನೇಹಿತರು ಸಹ ಸಾಕಷ್ಟು ಸಪೋರ್ಟನ್ನು ಮಾಡಿದ್ದಾರೆ. ಮೊದಲು ಥ್ಯಾಂಕ್ಸನ್ನು, ಯಾಕಂದರೆ ಮೊದಲು ಎಲ್ಲರೂ ಸಹ ಪ್ರತಿಯೊಬ್ಬರು ಸಹ ಫ್ಯಾಮ್ಲಿಗೆ ಹೇಳಬೇಕಾಗತ್ತೆ. ಯಾಕಂದರೆ ಪ್ರತಿ ದಿವಸ ನಮ್ಮ ನಾಲ್ನೇ ಪಾಲನೆ, ಊಟ ತಿಂಡಿ ವ್ಯವಸ್ಥೆಗಳನ್ನು ನಾವು ಚೆನ್ನಾಗಿರಬೇಕು ಅಂತ ಫಸ್ಟು ಕುಟುಂಬ, ಇಲ್ಲಿ ಒಳಗಡೆ ಇರ್ತಕ್ಕಂಥ ಕುಟುಂಬ ಬಯಸಿ ಹೊರಗಡೆ ಕಳಿಸಿದರೆ ಸ್ನೇಹಿತರು ನೋಡ್ಕೊತಾರೆ.
ಹೀಗಾಗಿ ಕುಟುಂಬ ನನಗೆ ಪೂರ್ಣ ಪ್ರಮಾಣ ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತಿನ ದಿವಸ ಈ ಮಟ್ಟಕ್ಕೆ ಬಂದೆ. ಎರಡನೇದಾಗಿ ನನ್ನ ಕೈ ಹಿಡಿದು ಎತ್ತಿ ಉತ್ತರ ಕರ್ನಾಟಕದ ಭಾಷೆ ಮತ್ತು ಈ ಮಲೆನಾಡ ಭಾಷೆ ವ್ಯತ್ಯಾಸ ಇದೆ. ಈ ಭಾಷೆಗಳಲ್ಲೇ ನನಗೆ ಬಹಳ ಕಷ್ಟ ಆಗೋದು ಮೊದಲು ಮಾತಾಡೋಕ್ಕೆ. ನನ್ನ ಸ್ನೇಹಿತರುಗಳು ಹೋದ್ರೆ ಅದು ಹಂಗನ್ಬೇಡೋ, ನೀ ಹಿಂಗನ್ನು, ಈ ಭಾಷೆ ಮಾತಾಡಿದ್ರೆ ಇದು ತಪ್ಪಕತಿ, ನೀನು ಈ ಭಾಷೆ ಮಾತಾಡಿ ಮಲೆನಾಡ ಕಡೆಗೆ ಅಂಥೇಳಿ ನನಗೆ ಪ್ರತಿಯೊಂದು ಸಹ ಇಂಚಿಂಚಿಗೂ ಕಲಿಸಿಕೊಟ್ಟಿರ್ತಕ್ಕಂಥ ನನ್ನ ಸ್ನೇಹಿತರ ಕೊಡುಗೆ ಭಾಳ ದೊಡ್ಡದಾಗಿ ಇದೆ. ಹೀಗಾಗಿ ನಾನು ಸ್ನೇಹಿತರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದಿಸಲೇಬೇಕು. DCC ಬ್ಯಾಂಕ್ನ ಒಂದು ಚುನಾವಣೆ ನಿರ್ದೇಶಕರಾಗಿ ಆಯ್ಕೆಯಾದಂತಹ ಸಂದರ್ಭ ಅದು ಜೀವನದಲ್ಲಿ ಯಾವತ್ತಿಗೂ ಮರೆಯೋಕ್ಕಾಗದಂತಹ ಕ್ಷಣ ಅಂತ ಹೇಳಿದರೆ, ಎಲ್ಲ ಕ್ಷೇತ್ರಗಳಲ್ಲೂ ನೀವು ನಿಮ್ಮದೇ ಆದಂಥ ಒಂದು ಗುರುತನ್ನು ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಯಾವತ್ತಾದರೂ ರಾಜಕೀಯಕ್ಕೆ ಬರಬೇಕು ಅನ್ನುವಂಥ ಆಕಾಂಕ್ಷೆ ಮಹಾಲಿಂಗಯ್ಯ ಶಾಸ್ತ್ರಿಗಳಿಗೆ ಇದೆಯಾ ಅಂತ ಹೇಳಿ? ನೋಡಿ, ಜೀವನದಾಗ ನಾನು ಯಾವುದನ್ನು ಆಗಬೇಕಂತ ಅನ್ಕೊಂಬರಲಿಲ್ಲ. ನಾನು ಯಾವುದೋ ಒಂದು ಕಾರಣಕ್ಕೋಸ್ಕರ ಊರು ಬಿಟ್ಕೊಂಡು ಬಂದೆ. ಯೋಜನೆಗಳ ಮುಂದೆ ಬರ್ತಕ್ಕಂಥ ಸವಾಲುಗಳನ್ನು ಎದುರಿಸ್ತಾ ಬಂದು ಇವತ್ತಿನ ದಿವಸ ಸಹಕಾರಿ ಕ್ಷೇತ್ರದಲ್ಲಿ ನಿಂತಿದ್ದೀನಿ. ರಾಜಕಾರಣಕ್ಕೆ ಬರಬಾರ್ದು ಅನ್ನೋ ಉದ್ದೇಶ ನಂದು ಯಾವುದೇ ಕಾರಣಕ್ಕೂ ಏನಿಲ್ಲ. ರಾಜಕಾರಣವೂ ಸಹ ಅದರಿಂದನೂ ಸಹ ಸಮಾಜಮುಖಿ ಕೆಲಸಗಳನ್ನು ಮಾಡಬಹುದು ಅಂತಕ್ಕಂಥದ್ದು ಸಹ ನನಗೆ ಗೊತ್ತಿದೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೋ, ಈ ಜನ ಯಾವ ರೀತಿಯಾಗಿ ಬೆಂಬಲಿಸ್ತಾರೋ, ಯಾವ ರೀತಿ ಹೋಗುತ್ತೋ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಬಂದಂಥ ಸಂದರ್ಭದಲ್ಲಿ ಭಗವಂತ ಅವಕಾಶ ಕೊಟ್ಟರೆ, ಜನ ಎಲ್ಲರೂ ಸಹಕಾರ ಕೊಟ್ಟರೆ, ಸಪೋರ್ಟ್ ಮಾಡಿದರೆ ನಾನು ಏನಾಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ಮುಂದೆ ಭಗವಂತ ಯಾವ ರೀತಿಯಾಗಿ ನಡೆಸ್ತಾನೆ ಆ ರೀತಿ ನಡಲಿಕ್ಕೆ ಇಚ್ಛಪಡ್ತೀನಿ. ಮಹಾಲಿಂಗಯ್ಯ ಶಾಸ್ತ್ರಿಗಳು ಓದಿದ್ದು ಭಾಳ ಕಡಿಮೆ ಆದ್ರೂ, ಯಾವುದೇ ಪದವಿಗಳನ್ನು ಪಡ್ಕೊಳ್ಳದೇ ಇದ್ರೂ ಪದವಿಗಳನ್ನು ಮೀರಿದ ಜೀವನಾನುಭವವನ್ನು ಗಳಿಸ್ಕೊಂಡಂಥ ವ್ಯಕ್ತಿ. ಮತ್ತು ಇಲ್ಲಿಯೇ ತನ್ನ ನೆಲೆಯನ್ನು ಕಂಡುಕೊಂಡು ತನ್ನ ಸಂಸಾರ ಜೀವನವನ್ನು ರೂಪಿಸಿಕೊಂಡು ಜೊತೆಯಲ್ಲಿನೇ ಉದ್ಯಮಿಯಾಗಿ ಬೆಳೆದಿರುವಂಥದ್ದು ಇದೆಯಲ್ಲ, ಇದು ನಿಜಕ್ಕೂ ಮೆಚ್ಚುವಂಥದ್ದು. ಆ ಮನುಷ್ಯನಲ್ಲಿ ನಾವು ಕಂಡಂಥದ್ದು ಅಂದರೆ ಮೊದಲನೇದು ಧೈರ್ಯ ಮತ್ತು ಭಾಳ ಚಾಣಾಕ್ಷತನ, ವ್ಯಾವಹಾರಿಕತೆ, ದೂರದೃಷ್ಟಿ ಇವೆಲ್ಲವನ್ನು ಇಟ್ಕೊಂಡಿರುವಂಥ ವ್ಯಕ್ತಿಯಾಗಿದ್ದಾರೆ. ಯಾರೇ ಬಡವರು ಅವ್ರ ಹತ್ರ ಹೋಗಿ ನನಗೆ ಕಷ್ಟ ಅಂತ ಹೇಳ್ಕೊಂಡ್ರೆ ಅವ್ರನ್ನ ಬರೀ ಕೈನಲ್ಲಿ ಕಳಿಸಿರ್ತಕ್ಕಂಥ ನಿದರ್ಶನಗಳೇ ಇಲ್ಲ. ಇವತ್ತು ಸಮಾಜ ಇರ್ಬೋದು, ಬೇರೆ ಯಾವುದೇ ಸಮಾಜ ಇರ್ಬೋದು, ಎಲ್ಲ ಸಮಾಜದ ಕಾರ್ಯಕ್ರಮಗಳಿಗೆ, ಎಲ್ಲ ಸಮಾಜದಲ್ಲಿ ಇರ್ತಕ್ಕಂಥ ಬಡವರಿಗೆ ಇವತ್ತು ಸಹಕಾರಿಯಾಗಿದ್ದಾರೆ. ಮತ್ತು ತಮ್ಮಲ್ಲಿ ಕೈಯಿಂದ ಸಾಧ್ಯವಾದಷ್ಟು ಸಹಾಯಧನವನ್ನು ಅವರು ಮಾಡ್ತಾ ಇದ್ದಾರೆ. ಇಂತಹ ಮಹಾಲಿಂಗ ಶಾಸ್ತ್ರಿಗಳು ನಿಜಕ್ಕೂ ಕೂಡ ಬೇರೆ ಊರಿಂದ ಬಂದು ನಮ್ಮ ಶಿವಮೊಗ್ಗದಂಥ ನಗರದಲ್ಲಿ ಇವತ್ತು ಬೆಳೆದಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸದಸ್ಯರಾಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಅಂಥೇಳಿ ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ನಾನು ಇಷ್ಟೆಲ್ಲ ವಿಚಾರಗಳನ್ನು ನಾನು ತಿಳಿಸಿದೆ, ಭಾಳ ಹರ್ಷ ಆಗ್ತಾ ಇದೆ ಅಂತೇಳಿ. ನಮ್ಮ ವೇದಮೂರ್ತಿ ಮಹಾಲಿಂಗಯ್ಯ ಶಾಸ್ತ್ರಿಯವರ ಸಂಬಂಧ 30 ವರ್ಷದ ಅವಿನಾಭಾವ ಸಂಬಂಧ. ಈ ಒಂದು ಸಂಸ್ಥೆ ವಧುವರ ಕೇಂದ್ರದಲ್ಲಿ ನಾನು ಸಹ ಒಬ್ಬ ಫಲಾನುಭವಿ. ಇವರ ಸಂಬಂಧ ಹೇಗೆ ಅಂದರೆ, ಇವರೊಂದು ಏನಾದರೂ ಮಾಡಬೇಕು ಅಂತ ಒಂದು ಆ ಮನಸ್ಸಿಗೆ ಬಂದರೆ ಅದನ್ನು ಚಾಚು ತಪ್ಪದೆ ಕಾರ್ಯರೂಪಕ್ಕೆ ತರೋವರೆಗೂ ವಿಶ್ರಮಿಸಲ್ಲ ಅಂತ ಒಂದು ಛಲದಂಕ ಮಲ್ಲ ಅಂತಲೇ ಹೇಳ್ಬೋದು. ಪ್ರವಾಸದಲ್ಲಿ ಎಷ್ಟೇ ಜನ ಬಂದರೂ ಸಹ ನಿರ್ವಹಿಸ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿದ್ದಾರೆ ಅವರು. ಸುಮಾರು 1700 ಜನವನ್ನು ನಾವು ಕಾಶಿಗೆ ಒಂದು ಸಪ್ರೇಟ್ ರೈಲನ್ನು ಮಾಡ್ಕೊಂಡ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅದನ್ನೆಲ್ಲ ನಿರ್ವಹಿಸ್ಕೊಂಡು ಪ್ರತಿಯೊಂದು ಏನು ತೊಂದರೆ ತಾಪತ್ರೆ ಬರೋದ ರೀತಿ ಎಲ್ಲ ಅವ್ರಿಗೆ ಎಲ್ಲ ತೋರಿಸ್ಕೊಂಡು ಬಂದಿರತಕ್ಕಂಥ ಒಂದು ನಿದರ್ಶನ ನಮ್ಮ ಸಂಸ್ಥೆಯಿಂದ ಇದೆ. ರೈಟ್ ಸರ್, 46 ವರ್ಷ ವಯಸ್ಸಿಗೆ ಹಲವರಿಗೆ ಸ್ಫೂರ್ತಿಯಾಗಿದ್ದೀರಿ. ನಿಮ್ಮ ಬದುಕಿನ ಹಾದಿ ಹಲವರಿಗೆ ಸ್ಫೂರ್ತಿಯನ್ನು ತುಂಬಿ, ಜೊತೆಗೆ ನಿಮ್ಮ ಸಾಧನೆಯ ಹಾದಿ ಹೀಗೆ ಕಂಟಿನ್ಯೂ ಆಗಲಿ ಅಂತ ಹೇಳಿ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನಮಸ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.